ಈ ವಿಡಿಯೋದಲ್ಲಿ ವೋಡಾಫೋನ್ ಐಡಿಯಾ Q4 ರಿಸಲ್ಟ್ಸ್, ಸ್ಟಾಕ್ ಅನಾಲಿಸಿಸ್, ಈ ಸ್ಟಾಕ್ ಬಗ್ಗೆ ನಂದು ಫೈನಲ್ ವರ್ಡಿಕ್ಟ್ ಏನು ಅಂತಂದ್ಬಿಟ್ಟು ತಿಳ್ಕೊಂಬರೋಣ ಬನ್ನಿ. ಈ ಸ್ಟಾಕ್ಸ್ ಪಾಸಿಟಿವ್ಸ್ ಏನೇನು ಅಂತಂದರೆ, ಆದಿತ್ಯ ಬಿರ್ಲಾ ಗ್ರೂಪ್ ಅವರು 4700 ಕೋಟಿ ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅದು ಒಂದು ಪಾಸಿಟಿವ್ ನ್ಯೂಸ್ ಆಗುತ್ತೆ. ಇನ್ನೊಂದು ಆವ್ರೇಜ್ ರೆವೆನ್ಯೂ ಪರ್ ಯೂಸರ್ ಇನ್ಕ್ರೀಸ್ ಆಗಿದೆ, ಅದು ಕೂಡ ಪಾಸಿಟಿವ್. ಯಾವುದೇ ಥರದ ಸಬ್ಸ್ಕ್ರೈಬರ್ಸ್ ಡಿಕ್ಲೈನ್ ಆಗಿಲ್ಲ, ಅದು ಕೂಡ ಪಾಸಿಟಿವ್ ಆಗುತ್ತೆ. ವೋಡಾಫೋನ್ ಐಡಿಯಾದವರು 83 ಕಂಟ್ರೀಸಲ್ಲಿ 5G ಸರ್ವಿಸ್ನ ಲಾಂಚ್ ಮಾಡ್ತಾ ಇದ್ದಾರೆ, ಇದು ಕೂಡ ಒಳ್ಳೆ ಇಂಪಾರ್ಟೆಂಟ್ ಪಾಸಿಟಿವ್ ನ್ಯೂಸ್ ಇದೆ. ವೋಡಾಫೋನ್ ಐಡಿಯಾದವರು 26% ಸ್ಟೇಕ್ ಇನ್ MKT ಕ್ವಾಂಟಮ್ ಗ್ರೀನ್ ಎನರ್ಜಿ ಲಿಮಿಟೆಡಲ್ಲಿ ಅಕ್ವೈರ್ ಮಾಡ್ತಾ ಇದ್ದಾರೆ, ಇದು ಕೂಡ ಪಾಸಿಟಿವ್ ನ್ಯೂಸ್ ಆಗುತ್ತೆ. ಈ ಸ್ಟಾಕ್ದು ನೆಗೆಟಿವ್ ಏನು ಅಂತಂದರೆ, ಯಾವುದೇ ಥರದ ಸೇಲ್ಸ್ ಗ್ರೋತ್ ಆಗಿಲ್ಲ ಮತ್ತು ಎಕ್ಸ್ಪೆನ್ಸಲ್ಲಿ ಯಾವುದೇ ಥರದ ರಿಡಕ್ಷನ್ ಕೂಡ ಆಗಿಲ್ಲ, ಇದು ಕೂಡ ನೆಗೆಟಿವ್ ಆಗುತ್ತೆ. ಈ ಕಂಪನಿ ಪ್ರಾಫಿಟಲ್ಲಿ 51,000 ಕ್ರೋರ್ಸ್ ತೋರಿಸಿದೆ ಈ ಕ್ವಾರ್ಟ್ರಲ್ಲಿ. ಬಟ್ ಇದು ಭಾಳ ರಿಟೇಲರ್ಸ್ಗೆ ಮಿಸ್ಲೀಡಿಂಗ್ ಆಗುತ್ತೆ. ಏಕೆ ಅಂತಂದರೆ ಇದು ಆ್ಯಕ್ಚುಯಲ್ ಪ್ರಾಫಿಟ್ ಅಲ್ಲ, ಇದು ಲಿಯಬಿಲಿಟೀಸ್ ಮಾತ್ರ. ಸೊ ಅದಕ್ಕೋಸ್ಕರ ಇದನ್ನು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಡಿ, ಇದು ಇನ್ನೂ ಲಾಸ್ ಮೇಕಿಂಗ್ ಕಂಪ್ನಿ ಆಗಿದೆ. ಈ ಸ್ಟಾಕ್ ಬಗ್ಗೆ ನನ್ನ ಫೈನಲ್ ವರ್ಡಿಕ್ಟ್ ಏನು ಅಂತಂದರೆ, ಇದು ಇನ್ನೂ ಲಾಸ್ ಮೇಕಿಂಗ್ ಕಂಪ್ನಿ ಆಗಿರೋದ್ರಿಂದ ಯಾರಾದರೂ ಹೊಸ ಬೈ ಮಾಡೋರಿಗೆ ನಾನು ಮಾರ್ಕೆಟಲ್ಲಿ ಬೆಟರ್ ಪ್ರಾಫಿಟ್ ಮೇಕಿಂಗ್ ಕಂಪ್ನೀಸ್ ಇದ್ದಾವೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಆಲ್ರೆಡಿ ಬೈ ಮಾಡಿ ಲಾಸಸ್ಸಲ್ಲಿ ಇರೋರಿಗೆ ಹೋಲ್ಡ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೇನೆ. ನಿಮಗೆ ಯಾವುದಾದ್ರು ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಸ್ಟಾಕ್ ಬಗ್ಗೆ ವಿಡಿಯೋ ಮಾಡ್ತೇನೆ. ಇದೇ ಥರದ ಅಪ್ಡೇಟಿಗೋಸ್ಕರ A to Z ಟ್ರೇಡಿಂಗ್ ಸ್ಕೂಲ್ ಫಾಲೋ ಮಾಡಿ. ಧನ್ಯವಾದಗಳು.